ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ಸ್ವೀಟ್ ಮೋದಕಂ. ಇದನ್ನು ತಯಾರಿಗೋಸ್ಕರ ಅಕ್ಕಿನ ನೆನೆಸಿ ಹಿಟ್ಟನ್ನು ರೆಡಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದನ್ನು ಇನ್ಸ್ಟೆಂಟಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಇದನ್ನು ತಯಾರಿಗೋಸ್ಕರ ಸ್ಟವ್ ಆನ್ ಮಾಡಿ ಒಂದು ಪ್ಯಾನಲ್ಲಿ ಅರ್ಧ ಕಪ್ಪು ನೀರು, ಅರ್ಧ ಕಪ್ಪು ಹಾಲನ್ನು ಹಾಕಿ ಜೊತೆಗೆ 1 ಚಮಚ ತುಪ್ಪನೂ ಹಾಕಿ ಇದನ್ನು ಬಿಸಿ ಮಾಡ್ಕೋಬೇಕು. ಇದು ಕುದಿ ಬಂದಿದೆ. ಇವಾಗ ನಾವು ಎತ್ತಿಟ್ಕೊಂಡಿರೋ ಅರ್ಧ ಕಪ್ಪು ಚಿರೋಟಿ ರವೆನೂ ಹಾಕಿ ಉಂಡೆ ಇಲ್ದಿರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ರವೆನ ಫ್ರೈ ಮಾಡಲಿಲ್ಲ, ಹಾಗೇನೆ ಹಾಕ್ತಾಯಿದ್ದೀವಿ. ಇದು ಬೇಗ ಉಂಡೆ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಹಾಕಿ ಇದನ್ನು ಕಳಿಸ್ಕೋಬೇಕು. ಇದರಲ್ಲಿ 1/4 ಚಮಚ ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮುಚ್ಚಳ ಇಟ್ಟು ಒಂದು 10 ನಿಮಿಷ ಇಡೋಣ. ಇದೀಗ ಒಂದು ಬಟ್ಲಿಗೆ ಸೇರಿಸಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಸ್ಟಫಿಂಗ್ಗೋಸ್ಕರ ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲು ತೆಂಗಿನಕಾಯಿ ಹಾಕಿ ಪಲ್ಸ್ ಮೋಡಲ್ಲಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಮಾಡ್ಕೋಬೇಕು. ಇದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿನೂ ಹಾಕಿ 2 ನಿಮಿಷ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದರಿಂದ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಇದರಲ್ಲಿ ಅರ್ಧ ಕಪ್ ಅಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ಪು ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ಪು ಬೆಲ್ಲ ಸಾಕಾಗತ್ತೆ. ಇದಕ್ಕಿಂತ ಜಾಸ್ತಿ ಸಿಹಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಇದು ಕರೆಕ್ಟಾಗಿರುತ್ತೆ. ಇದು ಒಂದು ಸತಿ ಮಿಕ್ಸ್ ಮಾಡಿ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದು ರೆಡಿಯಾಗಿದೆ. ಇವಾಗ ಇದರಲ್ಲಿ ಅರ್ಧ ಚಮಚ ಏಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ತಣ್ಣಗಾಗಬೇಕು. ಈಗ ಮೋದಕ ರೆಡಿ ಮಾಡೋಕ್ಕೆ ಈ ಥರ ಒಂದು ಮೋಲ್ಡ್ ತೆಗೆದಿದ್ದೀನಿ ನಾನು. ನಿಮ್ಮ ಹತ್ರ ಯಾವ ಥರ ಮೋಲ್ಡ್ ಇದ್ರೇನು ನೀವು ರೆಡಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ. ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ರವೆ ಹಿಟ್ಟನ್ನು ಒಂದು ನಿಂಬೆಹಣ್ಣು ಸೈಜ್ಗೆ ಇದರಲ್ಲಿ ಹಾಕಿ ಸೈಡ್ಗೆ ಇದನ್ನು ಒತ್ಕೋಬೇಕು. ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲ ಸೈಡಲ್ಲೂ ಒಂದೇ ಥರ ಬರೋ ಥರ ನಾವು ಒತ್ಕೋಬೇಕು ಇದನ್ನು. ಈಗ ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗನ್ನು ತುಂಬಿಸ್ತಾ ಇದ್ದೀನಿ. ಜಾಸ್ತಿ ತುಂಬಿಸಿದ್ರೇನು ಈಚೆಗೆ ಬಂದ್ಬಿಡುತ್ತೆ ಇದು. ಈಗ ಸ್ವಲ್ಪ ಹಿಟ್ಟನ್ನು ಹಾಕಿ ಇದನ್ನು ಸೈಡೆಲ್ಲ ಒತ್ತಿ ಇದನ್ನು ಸೀಲ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಇಲ್ದಿರ ಸೀಲ್ ಮಾಡ್ಕೋಬೇಕು, ಇಲ್ಲಾಂದರೆ ನಾವು ಬೇಯಿಸೋವಾಗ ಇದು ಸ್ಟಫಿಂಗ್ ಎಲ್ಲ ಆಚೆಗೆ ಬಂದ್ಬಿಡುತ್ತೆ. ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಕರೆಕ್ಟಾಗಿ ಮೋದಕ ರೆಡಿ ಮಾಡಿದ್ದೀನಿ. ಇದನ್ನು ಈಗ ಒಂದು ಇಡ್ಲಿ ಪಾತ್ರೆಗೆ ಇಟ್ಟು ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಪಾತ್ರೆ ಇಟ್ಟು 1 ಲೋಟ ನೀರು ಹಾಕಿ ಬಿಸಿ ಮಾಡ್ಕೋಬೇಕು. ಇದು ಬಿಸಿಯಾಗಿ ನಂತರ ಒಂದು ಪ್ಲೇಟಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಮೋದಕ ಎಲ್ಲ ಒಂದೊಂದಾಗಿ ಇದರಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ನಾನು ಒಂದೇ ಒಂದು ಸ್ಟ್ರಿಂಗು ಸ್ಯಾಫ್ರಾನ್ ಇಟ್ಟಿದ್ದೀನಿ. ಇದು ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದೊಂದು 5 ನಿಮಿಷ ಬೆಂದಿದ್ರೆ ಸಾಕಾಗತ್ತೆ. ನೋಡಿ, ನಮ್ಮ ಸ್ವೀಟ್ ಮೋದಕ ರೆಡಿಯಾಗಿದೆ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.